ಈಗ ಫಸ್ಟ್ ವಿಜುವಲ್ಸ್ ನೋಡ್ತಾ ಇದ್ದೀರಾ ಟಿವಿ9 ನಲ್ಲಿ. ಇದು ವೈದೇಹಿ ಆಸ್ಪತ್ರೆಯ ದೃಶ್ಯಗಳು. ವೈದೇಹಿ ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯ ಬಂದಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ವೈದೇಹಿ ಆಸ್ಪತ್ರೆಗೆ ಬಂದು ಅಲ್ಲಿರುವಂತಹ 4 ಜನ ಗಾಯಾಳುಗಳಿದ್ದಾರೆ. 4 ಜನ ಗಾಯಾಳುಗಳ ಆರೋಗ್ಯ ಪರಿಸ್ಥಿತಿಯನ್ನು ವಿಚಾರಿಸಲಿರುವಂತಹ ಸಿಎಂ ಸಿದ್ದರಾಮಯ್ಯ. ವೈದೇಹಿ ಆಸ್ಪತ್ರೆಯಿಂದ ಲೈವ್ ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀರಿ. ಟಿವಿ9 ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ನಲ್ಲಿ ಗಮನಿಸಬಹುದು. ಸಿಎಂ ಸಿದ್ದರಾಮಯ್ಯ ಈಗಾಗಲೇ ವೈದೇಹಿ ಆಸ್ಪತ್ರೆಗೆ ಬಂದಿದ್ದಾರೆ. ವೈದೇಹಿ ಆಸ್ಪತ್ರೆಯಲ್ಲಿರುವಂತಹ ಗಾಯಾಳುಗಳನ್ನು ವಿಚಾರಿಸಿ ಅವರಿಗೆ ಏನು ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ, ಅವರ ಪರಿಸ್ಥಿತಿ ಹೇಗಿದೆ, ಇದೆಲ್ಲವನ್ನೂ ಕೂಡ ಈಗ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಅಲ್ಲಿರುವಂಥ ವೈದ್ಯರು ಕೂಡ ಅವರನ್ನು ಜಾಯ್ನ್ ಆಗಿರುವಂಥದ್ದನ್ನು ಗಮನಿಸಬಹುದು. ವೈದೇಹಿ ಆಸ್ಪತ್ರೆಗೆ ಬಂದಿರುವಂತಹ ಸಿಎಂ ಸಿದ್ದರಾಮಯ್ಯ. ವೈದೇಹಿ ಆಸ್ಪತ್ರೆಯಿಂದ ಲೈವ್ ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀರಿ. ನಿನ್ನೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಆದಂಥ ಒಂದು ಬಾಂಬ್ ಬ್ಲಾಸ್ಟ್ ಏನಿದೆ, ಅದರಲ್ಲಿ ಗಾಯಗೊಂಡಂತಹ 9 ಜನರ ಪೈಕಿ 6 ಜನರನ್ನ ವೈದೇಹಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅದರಲ್ಲಿ ನಿನ್ನೆನೇ ಒಬ್ಬರನ್ನ ಡಿಸ್ಚಾರ್ಜ್ ಮಾಡಿದ್ರು. ಅದಾದ ನಂತರ ಮತ್ತೆ ಇನ್ನೊಬ್ಬರನ್ನು ಕೂಡ ಡಿಸ್ಚಾರ್ಜ್ ಮಾಡಿದ್ದಾರೆ. ಇಬ್ಬರು ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಿದ್ದಾರೆ. ಇನ್ನು 4 ಜನ ಅಲ್ಲೇ ಗಾಯಾಳುಗಳಿದ್ದಾರೆ. 4 ಜನರ ಪರಿಸ್ಥಿತಿ ಈಗ ಸುಧಾರಿಸಿದೆ ಅನ್ನುವಂಥದ್ದನ್ನು ವೈದ್ಯರು ಮಾಹಿತಿಯನ್ನು ನೀಡಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಬಂದಿದ್ದಾರೆ. ವೈದೇಹಿ ಆಸ್ಪತ್ರೆಗೆ ಬಂದು ಅಲ್ಲಿ ಗಾಯಾಳುಗಳ ಪರಿಸ್ಥಿತಿಯನ್ನು ವಿಚಾರಿಸಲಿಕ್ಕಿದ್ದಾರೆ. ಇದು ವೈದೇಹಿ ಆಸ್ಪತ್ರೆಯಿಂದ ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀರಿ ಟಿವಿ9 ನಲ್ಲಿ ನೀವು. ಈಗಷ್ಟೇ ಒಳಗಡೆ ಹೋಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅಲ್ಲಿ ಗಾಯಾಳುಗಳ ಪರಿಸ್ಥಿತಿಯನ್ನು ವಿಚಾರಿಸಲಿಕ್ಕಿದ್ದಾರೆ. ಇದಕ್ಕೂ ಮುನ್ನ ನೀವು ಈಗ ನೋಡ್ತಾ ಇರುವಂತಹ ದೃಶ್ಯಗಳು, ಇದು ಬ್ರೂಕ್ಫೀಲ್ಡ್ ಆಸ್ಪತ್ರೆಯ ದೃಶ್ಯಗಳು. ಅಲ್ಲಿ ಅಡ್ಮಿಟ್ ಆಗಿರುವಂತಹ ಸ್ವರ್ಣಾಂಬ ಅವರ ಒಂದು ಆರೋಗ್ಯ ಪರಿಸ್ಥಿತಿಯನ್ನು ವಿಚಾರಿಸಿ ಅವರಿಗೆ ಸಾಂತ್ವನವನ್ನು ಹೇಳುವಂಥ ಒಂದು ಪ್ರಯತ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ. ವೈದ್ಯರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅವ್ರಿಗೆ ಏನೇನು ಚಿಕಿತ್ಸೆ ಕೊಡ್ತಾ ಇದ್ದೀರಿ, ಹೇಗೆ ಚಿಕಿತ್ಸೆ ಮುಂದುವರಿಸ್ತಾ ಇದ್ದೀರಿ, ಆ ಚಿಕಿತ್ಸಾ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ ಅನ್ನುವಂಥ ಒಂದು ವಿಚಾರ. ಅದಾದ ನಂತರ ರಾಮೇಶ್ವರಂ ಕೆಫೆಗೆ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಿನ್ನೆ ಘಟನೆ ಆದ ಬಳಿಕ ಇವತ್ತು ಸಿಎಂ ಸಿದ್ದರಾಮಯ್ಯ ಈಗ ಘಟನಾ ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿಂದ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅಲ್ಲಿಂದ ನೇರವಾಗಿ ವೈದೇಹಿ ಆಸ್ಪತ್ರೆಗೆ ಬಂದಿದ್ದಾರೆ. ಈಗ ವೈದೇಹಿ ಆಸ್ಪತ್ರೆಯಲ್ಲೂ ಕೂಡ 4 ಜನ ಗಾಯಾಳುಗಳಿದ್ದಾರೆ. ಅವರ ಒಂದು ಆರೋಗ್ಯ ಪರಿಸ್ಥಿತಿಯನ್ನು ಕೂಡ ವಿಚಾರಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ನಾವು ಮಾತಾಡ್ತಾ ಇದ್ವಿ ಪೊಲೀಸರ ಒಂದು ತನಿಖೆಯ ವಿಚಾರವಾಗಿ SIT ಕೂಡ ರಚನೆ ಆಗುವಂಥ ಒಂದು ಸಾಧ್ಯತೆ ಇದೆ ಅಂತೇಳಿ. ಇದನ್ನು NIAಗೆ ವಹಿಸಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಷ್ಟು ಕೂಗು ಕೇಳಿ ಬಂದಿದೆ. ಯಾಕಂದರೆ ಇದು ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಗಿರೋದ್ರಿಂದಾಗಿ ಇದು ಬರೀ ಸ್ಟೇಟ್ ವಿಚಾರ ಅಲ್ಲ, ಇದು ನ್ಯಾಷನಲ್ ವಿಚಾರ ಆಗುತ್ತೆ. ಸೊ ರಾಷ್ಟ್ರೀಯ ಭದ್ರತೆಯ ವಿಚಾರ ಕೂಡ ಇದರಲ್ಲಿ ಅಡಗಿರೋದ್ರಿಂದಾಗಿ NIAಗೆ ವಹಿಸಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳಿವೆ. ಅದರ ಬೆನ್ನಲ್ಲೇ ಇಲ್ಲೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಿ SIT ಫಾರ್ಮ್ ಮಾಡಿ ಅವರಿಂದ ತನಿಖೆಯನ್ನು ಮಾಡಿಸೋಣವಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದು ಚರ್ಚೆ ಇದೆ. ಇವತ್ತು ನಡೆಯಲಿರುವಂಥ ಒಂದು ಮೀಟಿಂಗ್ ಏನಿದೆಯಲ್ಲ, ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ವೈದೇಹಿ ಆಸ್ಪತ್ರೆಯಿಂದ ತೆರಳುತ್ತಾರೆ ಸಿಎಂ ಸಿದ್ದರಾಮಯ್ಯ. ಅಲ್ಲಿಂದ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಉನ್ನತ ಮಟ್ಟದ ಸಭೆ ನಡೆಯುತ್ತೆ. ಅಧಿಕಾರಿಗಳ ಜೊತೆಗೆ ನಡೆಯಲಿರುವಂಥ ಒಂದು ಸಭೆ. ಇದರಲ್ಲಿ ಬಹುಶಃ SIT ರಚನೆ ಮಾಡೋದ್ರ ಬಗ್ಗೆ ತೀರ್ಮಾನಗಳು ಆಗುವಂಥ ಸಾಧ್ಯತೆ ಇದೆ. ಪ್ರಕರಣದ ತನಿಖೆ ನಡೆಸೋದಕ್ಕೆ SIT ರಚನೆ ಮಾಡಿ ಆದೇಶ ನೀಡುವಂಥ ಒಂದು ಸಾಧ್ಯತೆಗಳು ಕೂಡ ಇವೆ. ಬಹುಶಃ ಇವಾಗ ನಡೆಯುವಂಥ ಒಂದು ಮೀಟಿಂಗ್ ಏನಿದೆಯಲ್ಲ, ವೈದೇಹಿ ಆಸ್ಪತ್ರೆಯಿಂದ ಹೋದ ನಂತರ ಸಿಎಂ ಉನ್ನತಾಧಿಕಾರಿಗಳ ಜೊತೆಗೆ ಮಾತನಾಡಿ ಅಲ್ಲಿ ಬರುವಂಥ ಒಂದು ಸಲಹೆ ಸೂಚನೆಗಳನ್ನು ಆಧರಿಸಿ SIT ಫಾರ್ಮ್ ಮಾಡೋದ್ರ ಬಗ್ಗೆ ಹೇಳ್ತಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಈಗ ಸಭೆ ನಡೆಸಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವೈದೇಹಿ ಆಸ್ಪತ್ರೆಗೆ ಈಗ ಸಿಎಂ ಸದ್ಯಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಗಾಯಾಳುಗಳ ಪರಿಸ್ಥಿತಿಯನ್ನು ವಿಚಾರಿಸ್ತಾ ಇರುವಂಥ ಸಿಎಂ ಸಿದ್ದರಾಮಯ್ಯ. ಸೊ ಪ್ರಮುಖವಾಗಿರುವಂತಹ ಒಂದು ವಿಚಾರ ಈಗ ಈ ಒಂದು ಘಟನೆ ಯಾಕಾಗಿದೆ, ಹೇಗಾಗಿದೆ, ಯಾರು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಪೊಲೀಸರು ಇನ್ನೂ ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಯಾಕಂದರೆ ಯಾವ ಉಗ್ರ ಸಂಘಟನೆಗಳು ಕೂಡ ಇದುವರೆಗೂ ಹೊಣೆಯನ್ನು ಹೊತ್ತಿಲ್ಲ. ಸೊ ಹಾಗಾಗಿ ಬಹುಶಃ ಯಾರೋ ಒಬ್ಬ ಲೋಕಲ್ ಅವರೇ ಏನಾದರೂ ಇದನ್ನು ಕಿಡಿಗೇಡಿಗಳ ಕೃತ್ಯವನ್ನು ಎಸಗಿದಾರ, ಪ್ಯಾನಿಕ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಮಾಡಿರುವಂಥ ಒಂದು ಕೃತ್ಯ ಇದಾಗಿರಬಹುದಾ, ಅಥವಾ ಇದೇನಾದರೂ ಬಿಸ್ನೆಸ್ ರೈವಲ್ರಿ ಆಗಿರಬಹುದಾ, ಇವೆಲ್ಲ ಇದ್ರ ಬಗ್ಗೆನೂ ಕೂಡ ಇನ್ನೂ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸೊ ಬೆಂಗಳೂರು ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಬೆಂಗಳೂರು ಬ್ಲಾಸ್ಟ್ನಲ್ಲಿ ಗಾಯಗೊಂಡಿರುವಂಥವರ ಆರೋಗ್ಯ ಪರಿಸ್ಥಿತಿಯನ್ನು ವಿಚಾರಿಸೋದಕ್ಕೆ ಅಂತ ಹೇಳಿ ಈಗ ವೈದೇಹಿ ಆಸ್ಪತ್ರೆಗೆ ಸಿಎಂ ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ. ಒಳಗಡೆ ಹೋಗಿ ಗಾಯಾಳುಗಳ ಒಂದು ಪರಿಸ್ಥಿತಿಯನ್ನು ಅವರು ಅವಲೋಕಿಸ್ತಾ ಇದ್ದಾರೆ.